ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವಂಥ ಜೀವ ನೀಡುವ, ರಕ್ಷಣೆ ನೀಡುವ, ಬೆಳಕು ನೀಡುವ, ಶಾಂತಿ ನೀಡುವ, ದೇವರ ನೀತಿ, ಧೈರ್ಯ, ದೇವರ ಮಹಿಮೆ, ದೇವರ ಭಯಭಕ್ತಿ, ದೇವದೂತರ ಕಾವಲು, ದೈವ ಜ್ಞಾನ ನೀಡುವ, ಆರೋಗ್ಯ, ನೀತಿ ಜೀವದ ದೇವರ ವಾಕ್ಯ ಭಾಗಾಂಶ ಪ್ರೇರೆ ಧ್ಯಾನಿಸಿರಿ. ಆದರೆ ದೇವರ ವಾಕ್ಯವನ್ನು ಧ್ಯಾನಿಸುವುದು ನಾವು ಕೀರ್ತನೆಗಳ ಗ್ರಂಥ 1ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನೋಡುತ್ತೇವೆ. ಯಾವನು ಯೆಹೋವನ ಧರ್ಮಶಾಸ್ತ್ರದಲ್ಲಿ, ಅಂದರೆ ಈಗ ದೇವರ ವಾಕ್ಯವಾದ ಯೇಸುವಿನ ಮಾತುಗಳನ್ನು ಧ್ಯಾನಿಸಿ ಹಗಲು ರಾತ್ರಿ ಆನಂದಿಸುತ್ತಿರುವನು ಅವನೇ ಧನ್ಯನು. ಅಂದರೆ ಧ್ಯಾನಿಸಿರಿ. ಈ ಅಂಶ ಭಾಗವನ್ನು ಧ್ಯಾನಿಸುವ ಮೊದಲು ನಾವು ತಂದೆಯಾದ ದೇವರ ಸಹಾಯವನ್ನು, ದೇವಕುಮಾರ ಯೇಸು ಕ್ರಿಸ್ತನ ಸರ್ವಜ್ಞಾನವನ್ನು, ದೇವರ ಪರಿಶುದ್ಧಾತ್ಮನ ಸರ್ವಶಕ್ತಿಯನ್ನು, ಬುದ್ಧಿ ವಿಕಾಸವನ್ನು, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳೋ ಕೃಪೆಯನ್ನು, ಆ ವಾಕ್ಯಗಳು ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುವಂತೆ, ಒಳ್ಳೆಯ ಬಲವಾಗಿಸುವಂತೆ ನಮ್ಮ ಹೃದಯವನ್ನು, ಆ ವಾಕ್ಯ ಎಂಬ ಬೀಜ ನಮ್ಮ ಹೃದಯದಲ್ಲಿ 100ರಷ್ಟು 60-30ರಷ್ಟು ಫಲ ಕೊಡುವಂತೆ, ಲೋಕಕ್ಕೆ ಹೋಗಿ ಆ ಫಲ ಶಾಶ್ವತವಾಗಿ ನಿಲ್ಲುವಂತೆ ತಂದೆ ಅನುಗ್ರಹಿಸುತ್ತಾನೆ. ಪ್ರೇರೆ ಯೇಸು ಕ್ರಿಸ್ತನ ಪರಿಶುದ್ಧಾತ್ಮ ನಾಮದಲ್ಲಿ ನನ್ನನ್ನು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಸರ್ವಶಕ್ತನೇ, ಆತ್ಮಸ್ವರೂಪನೇ, ಪ್ರೀತಿ ಸ್ವರೂಪನೇ, ನಂಬಿಗಸ್ತ ನೀತಿವಂತನಾದ ದೇವರೇ, ತಂದೆ ಧ್ಯಾನಿಸಿರಿ ಎನ್ನುವ ಅಂಶವನ್ನು ಕೆಲವು ವಾಕ್ಯ ಭಾಗಗಳಿಂದ, ಪರಿಶುದ್ಧ ಗ್ರಂಥ ಸತ್ಯವೇದದಿಂದ, ಬೈಬಲ್ನಿಂದ ಧ್ಯಾನಿಸುವಾಗ ನಿಮ್ಮ ಜೀವಂತ ವಾಕ್ಯಗಳಿಂದ ರಕ್ಷಣೆ ನೀಡುವ, ಪಾಪಗಳನ್ನು ಕ್ಷಮಿಸುವ, ಪರಿಶುದ್ಧರನ್ನಾಗಿ, ನೀತಿವಂತರನ್ನಾಗಿ, ಲೋಕಕ್ಕೆ ಬೆಳಕು, ಉಪ್ಪನ್ನಾಗಿ, ರಕ್ಷಕರನ್ನಾಗಿ ಮಾರ್ಪಡಿಸುವ, ಧ್ಯಾನಕ್ಕೆ ಯೋಗ್ಯವಾದ, ಆತ್ಮಾನಂದಕ್ಕೆ ಯೋಗ್ಯವಾದ, ಪರಲೋಕ ಸೇರುವುದಕ್ಕೆ ಸಮರ್ಥವಾದ ನಿಮ್ಮ ಮಾತುಗಳನ್ನು ಧ್ಯಾನಿಸುವಾಗ, ಧ್ಯಾನಿಸಿರಿ ಎನ್ನುವ ಭಾಗದಲ್ಲಿ ನಾವು ಕೂಡ ಧ್ಯಾನಿಸುವುದಕ್ಕೆ, ಆನಂದಗೊಳ್ಳುವುದಕ್ಕೆ, ನಿಮ್ಮ ನಿತ್ಯ ಜೀವದ ಮಾರ್ಗದಲ್ಲಿ, ರಕ್ಷಣೆಯ ಶಿಲುಬೆಯ ಮಾರ್ಗದಲ್ಲಿ, ಮರಣ ಗೆದ್ದ ಮಾರ್ಗದಲ್ಲಿ, ಜಯ ಜೀವಿತದ ಮಾರ್ಗದಲ್ಲಿ, ಆಶೀರ್ವಾದ ಮಾರ್ಗದಲ್ಲಿ, ಸೈತಾನನನ್ನು, ಅವನ ದೂತರನ್ನು ತುಳಿದು ಸಮಾಧಿಯನ್ನು, ಮರಣವನ್ನು ಮೆಟ್ಟಿದ ನಿತ್ಯ ಜೀವದ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯುವಂತೆ ಈ ಧ್ಯಾನ ಅಂಶ ನಮ್ಮೆಲ್ಲರಿಗೂ ಸಹಾಯವಾಗುವಂತೆ ಅನುಗ್ರಹಿಸುತ್ತಾ ಬರಬೇಕೆಂದು, ಹೀಗೆ ಶಾಂತಿದಾಯಕ ದೇವರೇ, ಸೈತಾನನನ್ನು, ಅವನೆಲ್ಲ ದೂತರನ್ನು ನಿಮ್ಮ ಶಿಲುಬೆ ಶಕ್ತಿ ಅನುಗ್ರಹಿಸುವುದರ ಮೂಲಕ ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲು ಕೆಳಗೆ ನಿತ್ಯವೂ ತುಳಿದು ಹಾಕುತ್ತಾ ಬರಬೇಕೆಂದು ಅಭಿಷೇಕನಾಥನಾದ ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಹೌದು ಪ್ರೇರಿ, ಧ್ಯಾನಿಸಿರಿ ಎನ್ನುವ ಅಂಶ. ಇದಕ್ಕೆ ಮೊದಲು ಒಂದು ಆತ್ಮೀಯ ಗೀತೆ ನಾಡಿಕೊಂಡು ಸಿದ್ಧರಾಗೋಣ ಪ್ರೇರೆ. ಹಾಡು ನನ್ನ ಸಂತೋಷಕ್ಕೆ ಕಾರಣ ನೀನೇ ಏಸಯ್ಯ. ಹೌದು, ದೇವರ ವಾಕ್ಯವನ್ನು ಧ್ಯಾನಿಸಿದಂತೆಲ್ಲ ಯಾವನು ಯೆಹೋವನ ಧರ್ಮಶಾಸ್ತ್ರವನ್ನು ಅಥವಾ ಯೇಸು ಕ್ರಿಸ್ತನ ಮಾತುಗಳನ್ನು ಹಗಲು ರಾತ್ರಿ ಧ್ಯಾನಿಸುತ್ತಾನೋ ಅದು ಆನಂದವಾಗಿ ಮಾರ್ಪಡುತ್ತದೆ ಪ್ರೇರೆ. ಹೌದು, ದೇವರ ವಾಕ್ಯವನ್ನು ಸ್ಮರಿಸುವವನು ಸುಕ್ಷೇಮವನ್ನು ಹೊಂದುವನು, ಯೆಹೋವನಲ್ಲಿ ಭರವಸೆ ಇಡುವವನು ಭಾಗ್ಯವಂತನು. ಜ್ಞಾನೋಕ್ತಿ ಗ್ರಂಥ 20ನೇ ಅಧ್ಯಾಯ 16ನೇ 20ನೇ ವಾಕ್ಯದಲ್ಲಿ ನೋಡ್ತೇವೆ ಪ್ರೇರೆ. ಹೌದು, ಹೀಗೆ ಪ್ರಾವರ್ಬ್ಸ್ ಚಾಪ್ಟರ್ 16 ವರ್ಸ್ 20 ವರ್ಡ್ ಹಾಡಿಕೊಂಡು ಸಿದ್ಧರಾಗೋಣ ಪ್ರೇರೆ ವಾಕ್ಯವನ್ನು ಧ್ಯಾನಿಸಲು. ನನ್ನೊಂದು ಏಕೀಭವಿಸಿ ಹಾಡಿರಿ. ನನ್ನ ಸಂತೋಷಕ್ಕೆ ಕಾರಣ ನೀನೇ ಏಸಯ್ಯ, ನೀನೇ ಏಸಯ್ಯ, ನನ್ನ ಆಧಾರ ನೀನೇ, ನನ್ನ ಸಮೃದ್ಧಿಗೆ ಕಾರಣ ನೀನೇ ಏಸಯ್ಯ, ನೀನೇ ಏಸಯ್ಯ, ನನ್ನ ಐಶ್ವರ್ಯ ನೀನೇ, ನನ್ನ ಸಂತೋಷಕ್ಕೆ ಕಾರಣ ನೀನೇ ಏಸಯ್ಯ, ನೀನೇ ಏಸಯ್ಯ, ನನ್ನ ಆಧಾರ ನೀನೇ, ನಮ್ಮ ಸಮೃದ್ಧಿಗೆ ಕಾರಣ ನೀನೇ ಏಸಯ್ಯ, ನೀನೇ ಏಸಯ್ಯ, ನಮ್ಮ ವಿಶ್ವಾಸ ನೀನೇ, ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ,
ನಿನ್ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ. ಆಮೆನ್. ಸ್ತೋತ್ರ ಸ್ತೋತ್ರ ಏಸಪ್ಪ, ಸ್ತೋತ್ರ ಸ್ತೋತ್ರ ಏಸಪ್ಪ. ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿರುವಾಗ ನನ್ನನ್ನು ಹುಡುಕಿ ಬಂದೆ ಸತ್ಯದೇವರೇ. ಗಾಯಪಟ್ಟು ಇರುವಾಗ ಕಣ್ಣೀರಲ್ಲಿ ನಿಂತಾಗ ನಮ್ಮನ್ನು ಹುಡುಕಿ ಬಂದೆ. ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ, ಸೈತಾನನಾದ ಬೇಟೆಗಾರನ ಬಲೆಯಿಂದಲೂ ವ್ಯಾಧಿಕರ ಮರಣದಿಂದಲೂ ತಪ್ಪಿಸಿದಾತ ನೀನೇ ಏಸಯ್ಯ. ನನ್ನ ಕಾಪಾಡಿದಾತ ನೀನೇ ಏಸಯ್ಯ. ನಮ್ಮ ತಪ್ಪಿಸಿದವರು ನೀನೇ ಏಸಪ್ಪ. ನಮ್ಮ ಕಾಪಾಡಿದವನು ನೀನೇ ಕ್ರಿಸ್ತನೇ. ನಿನ್ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ದೇವ ಕಾಪಾಡಿದೆ. ನಿನ್ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ ಅಯ್ಯ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ. ಸ್ತೋತ್ರ ಸ್ತೋತ್ರ ಏಸಪ್ಪ, ಸ್ತೋತ್ರ ಸ್ತೋತ್ರ ಏಸಪ್ಪ. ಸಾವಿರಾರು ತಲೆವರೆಗೂ ನಮ್ಮ ಸಂತತಿಯನ್ನು ಕಾಯುವ ದೇವ ನೀನೇ ಯೇಸುವೆ. ಸಾವಿರಾರು ತಲೆವರೆಗೂ ನಿನ್ನ ಸಂತತಿಯನ್ನು ಕಾಯುವ ದೇವರು ನೀನೇ. ನಿನ್ನ ಮೊರೆ ಹೊಕ್ಕಿರುವ ನಮ್ಮ ಕುಟುಂಬವು ನಿಜವಾದ ಭಾಗ್ಯವಂತರು. ನಿನ್ನ ಮೊರೆ ಹೊಕ್ಕಿರುವ ಎಲ್ಲ ಕುಟುಂಬವು ನಿಜವಾದ ಭಾಗ್ಯವಂತರು. ನಿನ್ನ ಆರಾಧಿಸುವ ನಾನೇ ಧನ್ಯನು, ನಿನ್ನ ಸೇವೆ ಮಾಡುವ ನಾನೇ ಧನ್ಯನು. ನಿನ್ನ ಆರಾಧಿಸುವ ಎಲ್ಲರೂ ಧನ್ಯರು ಯೇಸುವೆ. ನಿನ್ನ ಸೇವೆ ಮಾಡುವ ಎಲ್ಲರೂ ಧನ್ಯರು. ನಿನ್ನ ರಕ್ತ ಕೋಟೆಯಲ್ಲಿ ನಮ್ಮ ಮರೆ ಮಾಡಿದೆ ದೇವ ಕಾಪಾಡಿದೆ. ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ. ಆಮೆನ್. ಸ್ತೋತ್ರ ಸ್ತೋತ್ರ ಕ್ರಿಸ್ತ ಯೇಸು ಪ್ರಭುವೇ. ಸ್ತೋತ್ರ ಸ್ತೋತ್ರ ತಂದೆ. Hallelujah. Thank you Jesus. Thank you Father. Thank you Holy Ghost fire. Living water flow. Amen. ತಂದೆ, ವಾಕ್ಯವನ್ನು ಧ್ಯಾನಿಸುವಾಗ ನೀವೇ ನಿಮ್ಮ ಮಕ್ಕಳನ್ನ ಮುಂದೆ ಮಾತನಾಡಿ ಬೇಕಾದ ರಕ್ಷಣೆ, ಹೊಸ ಸೃಷ್ಟಿ, ಆನಂದ, ಜಯ ಜೀವಿತ, ನಿತ್ಯ ಜೀವ ಅನುಗ್ರಹಿಸಬೇಕೆಂದು ಯೇಸುವಿನ ಪ್ರಾರ್ಥನೆ ತಂದೆ. ಆಮೇನ್. ಬನ್ನಿರಿ ಪ್ರೇರೆ, ಧ್ಯಾನಿಸಿರಿ ಎನ್ನುವ ಅಂಶದೊಳಗೆ ನಾವು ಪ್ರವೇಶವಾಗುವುದಾದರೆ ಕೀರ್ತನೆಗಳ ಗ್ರಂಥ 1ನೇ ಅಧ್ಯಾಯ 2ನೇ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ. Psalms chapter 1 verse 2 word. ಇಲ್ಲಿ ಓದುವುದಾದರೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನು ಯಾರು?
ಅವನೇ ಧನ್ಯನು. ಹೌದು ಪ್ರಿಯರೇ, ದೇವರಾದ ಯೆಹೋವನ ಧರ್ಮಶಾಸ್ತ್ರ ಅಂದರೆ ಪ್ರಿಯರೇ 10 ಆಜ್ಞೆಗಳು, ಮೋಶೆ ಬರೆದ 5 ಗ್ರಂಥ, ಆದಿಕಾಂಡ, ವಿಮೋಚನಕಾಂಡ, ಯಾಜಕಕಾಂಡ, ಸಂಖ್ಯಾಕಾಂಡ, ಧರ್ಮೋಪದೇಶ ಕಾಂಡ. ಹೀಗೆ ಇವುಗಳನ್ನು ಧ್ಯಾನಿಸುವವನು ಮತ್ತು ಅವುಗಳಲ್ಲಿ ಆನಂದ ಪಡುವವನು, ಹಗಲಿರುಳು ಧ್ಯಾನಿಸಿ ಆನಂದ ಪಡುವವನು ಧನ್ಯನಂತ ಪ್ರಿಯರೇ. ಹೌದು, ನಾವು ಲೂಕ ಸುವಾರ್ತೆ 16-18ನೇ ವಾಕ್ಯದಲ್ಲಿ ಕೂಡ ನೋಡ್ತೀವಿ. 18ನೇ ಅಧ್ಯಾಯದಲ್ಲಿ ಇರ್ಬೋದು ಪ್ರಿಯರೇ, ಭೋಗ ಪುರುಷ ಮತ್ತು ಬಿಕಾರಿ ಲಾಜರ ಎಂದು. ಹೌದು, ಇಲ್ಲಿ ನೋಡೋದಾದರೆ ಅಲ್ಲಿ ಐಶ್ವರ್ಯವಂತನು ಸತ್ತು ಪಾತಾಳಕ್ಕೆ ಹೋಗುತ್ತಾನೆ ಪ್ರಿಯರೇ. ಲೂಕ ಸುವಾರ್ತೆ 16ನೇ ಅಧ್ಯಾಯ 19ನೇ ವಾಕ್ಯದಿಂದ ನಾವು ನೋಡುತ್ತೇವೆ 31ನೇ ವಾಕ್ಯದವರೆಗೆ. ನಾವು ಲೂಕನ ಸುವಾರ್ತೆ 16ನೇ ಅಧ್ಯಾಯ 29ನೇ ವಾಕ್ಯದಿಂದ 31ನೇ ವಾಕ್ಯದವರೆಗೆ ನೋಡೋಣ ಪ್ರಿಯರೇ. ಲೂಕ್ ಗಾಸ್ಪಲ್ ಚಾಪ್ಟರ್ 16 ವರ್ಸ್ 29 to 31. ಇಲ್ಲಿ ಓದುವುದಾದರೆ, ಆದರೆ ಅಬ್ರಹಾಮನು ಅಂದರೆ ಐಶ್ವರ್ಯವಂತ ದಿನಾಲು ಸುಖಭೋಗದಿಂದ ಬದುಕಿ ಬಾಳುತ್ತಿರ್ತಾನೆ. ಆತನ ಮನೆಯ ಬಾಗಿಲಲ್ಲಿ ದರಿದ್ರ ಲಾಜರನ್ನು ಬಿದ್ದುಕೊಂಡಿರ್ತಾನೆ ಪ್ರಿಯರೇ. ಆತನ ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಅಥವಾ ಎಂಜಲನ್ನು ಹೊರಗಡೆ ಕಸದ ಪುಟ್ಟಿಯಲ್ಲಿ ಹಾಕುವಾಗ ಆತನು ಆರಿಸಿಕೊಂಡು ತಿನ್ನುತ್ತಿರ್ತಾನೆ. ಆತನ ಮೈಯೆಲ್ಲ ಹುಣ್ಣಾಗಿರುತ್ತವೆ. ದರಿದ್ರ ಲಾಜರನಿಗೆ ನಾಯಿಗಳು ಬಂದು ನೆಕ್ಕುತ್ತಿರುತ್ತವೆ. ಆತನೊಂದಿನ ಪ್ರಾಣ ಹೋಗುತ್ತದೆ. ಆತನನ್ನು ದೇವದೂತರು ತೆಗೆದುಕೊಂಡು ಹೋಗಿ ಪರಲೋಕದಲ್ಲಿ ಅಬ್ರಾಮನ ವಿಶ್ವಾಸಿಗಳ ಪಿತಾಮಹ, ದೇವರ ಸ್ನೇಹಿತ ಅಬ್ರಾಮನ ಪಕ್ಕದಲ್ಲಿ ಕೂರಿಸುತ್ತಾರೆ. ಕೆಲವು ದಿನಗಳಾದ ನಂತರ ಈ ಐಶ್ವರ್ಯವಂತನು ದಿನಾಲು ಸುಖಭೋಗ, ತಿಂಡಿ ಪದಾರ್ಥ, ಒಳ್ಳೆ ಬಟ್ಟೆ, ಬರೆ, ಮಾನ ಮರ್ಯಾದೆ, ಸುಖಾಸನಗಳು, ಪ್ರೇರೆ ತಿನ್ನುವುದು, ಕುಡಿಯುವುದು, ದಿನ ಸತ್ತೋಗುತ್ತಾನೆ ಈತನು ಐಶ್ವರ್ಯವಂತನು. ಈತನ ಹೆಸರು ಬರೆಯಲ್ಪಟ್ಟಿಲ್ಲ ಪ್ರೇರೆ. ಐಶ್ವರ್ಯವಂತನದು ಭೋಗ ಪುರುಷನ ಹೆಸರು ಬರೆಯಲ್ಪಟ್ಟಿಲ್ಲ. ಭೋಗಕ್ಕೆ ಇಲ್ಲದೆ ದರಿದ್ರನಾಗಿ ತಿನ್ನುವುದಕ್ಕೂ ಗತಿ ಇಲ್ಲದೆ ಮೈಯೆಲ್ಲ ಅನಾರೋಗ್ಯದಿಂದ ಹುಣ್ಣುಗಳೆದ್ದ ನಾಯಿಗಳಿಂದ ನೆಕ್ಕಲ್ಪಟ್ಟು ತಣ್ಣಗೆ ಆಗ್ತಿತ್ತಂತ ಪ್ರೇರೆ. ಆತನ ಹುಣ್ಣುಗಳನ್ನು ನಾಕುವಾಗ ನಾಯಿಗಳು ಬಂದು ಆತನಿಗೆ ಅದೇ ಔಷಧ. ಭೋಗ ಪುರುಷನ ಹೆಸರಿಲ್ಲ, ದರಿದ್ರನ ಹೆಸರಿದೆ ಲಾಜರ್ ಎಂದು ಪ್ರೇರೆ. ಹೀಗೆ ಭೋಗ ಪುರುಷನು ಸತ್ತೋದ. ಆತನ ಸಂಸ್ಕಾರ ಮಾಡಿದರು ಆತನ ಕುಟುಂಬದವರು. ಅಂದರೆ ಸತ್ಮೇಗ ದಿನಗಳನ್ನು ಅಥವಾ ತೆಗೆದುಕೊಂಡು ಹೋಗುವ ಅನೇಕ ಅಜ್ಞಾನದ ನಿರರ್ಥಕ ನಿರ್ಜೀವ ಪದ್ಧತಿಗಳನ್ನು ಆಚರಿಸಿದರು. ಆತನು ಸತ್ತೋದ ಕೂಡಲೇ ಪಾತಾಳದಲ್ಲಿ ಯಾತನೆ ಪಡುತ್ತಿದ್ದಂತ ಪ್ರೇರೆ. ಯಾತನೆ ಪಡುತ್ತಿರುವಾಗ ಕಣ್ಣೆತ್ತಿ ನೋಡಿದಾಗ ಅಲ್ಲಿ ಅಬ್ರಹಾಮ ಇರುವುದನ್ನು ನೋಡ್ತಾನಂತೆ. ತಂದೆ ಅಬ್ರಹಾಮನೇ, ನಾನು ಇಲ್ಲಿ ಯಾತನೆ ಪಡುತ್ತಿದ್ದೇನೆ, ನಾಲಿಗೆ ಉಣಿಗಿ ಹೋಗಿದೆ. ಆ ಪಕ್ಕದಲ್ಲಿ ಕೂತಿರುವ ಲಾಜರನ್ನು ನೋಡ್ತಾನೆ ಪ್ರೇರೆ. ಲಾಜರ್ನನ್ನು ಕಳಿಸು ಅಂದರೆ ಆತನ ಮನೆಯ ಪಕ್ಕದಲ್ಲಿ ಬಾಗಿಲಲ್ಲಿ ಅನೇಕ ದಿನ ಬಿದ್ದಿರುತ್ತಿದ್ದ ಈತನು ತಿಂದು ಉಳಿಸಿದ ಎಂಜಲನ್ನು ತಿನ್ನಲು ಆತನನ್ನು ಕಳಿಸು. ಆತನು ತನ್ನ ಕಿರುಬೆರಳನ್ನು ನೀರಿನಲ್ಲಿ ಅದ್ದಿ ಒಂದು ಹನಿ ನಾಲಿಗೆ ಮೇಲೆ ನೀರನ್ನು ಹಾಕುತ್ತಾನೆ. ನನ್ನ ನಾಲಿಗೆ ತಣ್ಣಗಾಗುತ್ತದೆ ಪ್ರೇರೆ. 1-2 ಹನಿಗಳಿಗೋಸ್ಕರ ಭೋಗಪುರುಷ ಐಶ್ವರ್ಯವಂತ ಆ ಪಾತಾಳದಲ್ಲಿಂದ ವಿಶ್ವಾಸಿಗಳ ಮೊದಲನೇ ಪಿತಾಮಹ, ದೇವರಲ್ಲಿ ವಿಶ್ವಾಸಿಟ್ಟವರಿಗೆ ಮೊದಲನೇ ಸ್ಥಾನ ಹೊಂದಿದ ಅಬ್ರಹಾಮ ಆತನಿಗೆ ಹೇಳುತ್ತಾನೆ, ಆತನ ಕಳಿಸು ಭಿಕ್ಷುಕ ಲಾಜರ್ನ. ಆತನು ತನ್ನ ಕೊನೆಯ ಬೆರಳನ್ನು, ತುದಿ ಬೆರಳು, ಕಿರು ಬೆರಳನ್ನು ನೀರಿನಲ್ಲಿ ಅದ್ದಿ ಆ 2 ಹನಿ ನನ್ನ ನಾಲಿಗೆ ಮೇಲೆ ಹಾಕ್ತಾನೆ. ಅಂದರೆ ಪಾತಾಳದಲ್ಲಿ ನೀರಿಲ್ಲ ಪ್ರೇರೆ. ಹೌದು, ಇಲ್ಲಿ ಸುಖಭೋಗವಾಗಿ ಜೀವಿಸಿದವರು, ದೇವರನ್ನು ಮರೆತವರು, ದೇವರನ್ನು ಸ್ಮರಿಸದವರು, ದೇವರ ಮಾತುಗಳನ್ನು ಧ್ಯಾನಿಸದವರು, ದೇವರ ಧರ್ಮಶಾಸ್ತ್ರದಲ್ಲಿ ದೇವರ ವಾಕ್ಯವಾದ ಯೇಸುವಿನಲ್ಲಿ ವಿಶ್ವಾಸ ಇಡದೆ, ಆತನ ಪ್ರೀತಿಸದೆ, ಆತನ ಮಾತುಗಳನ್ನು ಕೈಗೊಂಡು ನಡೆಯದೆ, ಅವಿಧೇಯರಾಗಿ ನನ್ನ ಭುಜ ಬಲವೇ ನನ್ನ ಜೀವಿತಕ್ಕೆ ಆಧಾರ ಎಂದುಕೊಂಡವರೆಲ್ಲ ನಾಸ್ತಿಕರು, ಆಸ್ತಿಕರು, ಅಂತೂ ದೇವರ ಆಜ್ಞೆಗಳೇ ಮಣಿಯದ ಎಲ್ಲ ಶರೀರ ಸ್ವಭಾವದರು ಎಲ್ಲರೂ ದುಷ್ಟರು. ಪಾತಾಳಕ್ಕೆ ದಟ್ಟವಾಗಿ ಕುರಿಗಳಂತೆ ಜಮಾ ಮಾಡಲಾಗುತ್ತದೆ ಪ್ರೇರೆ. ಆತನಲ್ಲಿ ಈ ಭೋಗಪುರುಷ ಒಬ್ಬಾತ ಪ್ರೇರೆ. ಆತನು ದೇವರ ವಾಕ್ಯವನ್ನು ಧ್ಯಾನಿಸಲಿಲ್ಲ. ಅನುದಿನ ಸುಖಭೋಗಗಳಲ್ಲಿ ಮೈಮರೆತ ಬಾಗಿಲಲ್ಲಿ ಬಿದ್ದ ಲಾಜರನನ್ನು ಕೂಡ ಜ್ಞಾಪಿಸಿಕೊಳ್ಳಲಿಲ್ಲ. ಆತನಿಗೆ ಒಂದು ಒಳ್ಳೆ ಆಹಾರ ನೀಡಲಿಲ್ಲ, ಒಳ್ಳೆ ಬಟ್ಟೆ ನೀಡಲಿಲ್ಲ, ಆತನ ಔಷಧೋಪಚಾರ ಮಾಡಿ ಆರೋಗ್ಯ ಸರಿಪಡಿಸಲಿಲ್ಲ. ಹೌದು ಪ್ರೇರೆ,
ಮತ್ತು ಆತನಿಗೆ ಒಂದು ಮನೆ ಆಶ್ರಯ ಕಟ್ಟಿಕೊಡಲಿಲ್ಲ. ಹೌದು, ಹೀಗೆ ದೇವರಲ್ಲಿ ಆತನು ಭಕ್ತಿ, ಭಯ, ಭರವಸೆ, ವಿಶ್ವಾಸ ಇಟ್ಟ ಆತನಾಗಿರಲಿಲ್ಲ. ಹೌದು, ಹೀಗೆ ಪ್ರೇರೆ. ಆಗ ನಾವು 29ನೇ ವಾಕ್ಯದಿಂದ ನೋಡುವುದಾದರೆ, ಆದರೆ ಅಬ್ರಹಾಮನು 29-31 ವರ್ಡ್ 16 ಚಾಪ್ಟರ್ ಲೂಕ್. ಆದರೆ ಅಬ್ರಹಾಮನು ಮೋಶೆಯ ಧರ್ಮಶಾಸ್ತ್ರವು ಪ್ರವಾದಿಗಳ ಗ್ರಂಥಗಳು ಅವರಲ್ಲಿ ಅವೇ, ಅವುಗಳನ್ನು ಕೇಳಲಿ ಅನ್ನಲು ಅವನು ತಂದೆಯ ಅಬ್ರಹಾಮನೇ ಆಗಲ್ಲ. ಅಂದರೆ ಆತನು ಮೊದಲು ಹೇಳಿರ್ತಾನೆ ಪ್ರೇರೆ ಅಬ್ರಹಾಮ, ನೋಡ ಮಗ ಐಶ್ವರ್ಯವಂತನಿಗೆ, ಮಗನೇ ನಿನ್ನ ಜೀವಮಾನದೆಲ್ಲ ಸುಖ ಅನುಭವಿಸಿದೆ, ಈತ ದರಿದ್ರ ಅನುಭವಿಸಿದ, ತಿನ್ನುವುದಕ್ಕೂ ಕುಡಿಯೋದಕ್ಕೂ ಕೊರತೆ, ದರಿದ್ರತೆ ಅನುಭವಿಸಿದ. ಇಲ್ಲಿ ಈತನಿಗೆ ಸುಖ, ಅಲ್ಲಿ ನಿನಗೆ ದುಃಖ. ಹೌದು ಪ್ರೇರೆ. ಆದರೆ ಇಲ್ಲಿಂದ ಅಲ್ಲಿಗೆ ಬರುವುದಕ್ಕೆ ಯಾರಿಗೆ ಆಗುವುದಿಲ್ಲ, ಅಲ್ಲಿಂದ ಇಲ್ಲಿಗೆ ಬರುವುದಕ್ಕಾಗುವುದಿಲ್ಲ. ಆ ಪರಲೋಕಕ್ಕೂ ಪಾತಾಳಕ್ಕೂ ನಡುವೆ ಒಂದು ದೊಡ್ಡ ಡಂಗೂರ ಪ್ರಪಾತ ಅಗಾಧ ಇದೆ, ಸ್ಥಳವಿಲ್ಲದ ಗುಂಡಿ ಸ್ಥಳ ಎನ್ನುವಂತೆ. ಅಂದರೆ ಆ ಕಡೆ ಬರಲಿಕ್ಕೆ ನೀರು ಕೊಡುವುದಕ್ಕೆ ಆಗುವುದಿಲ್ಲ ಪರಲೋಕದವರು ಪಾತಾಳಕ್ಕೆ. ಹೌದು ಪ್ರೇರೆ, ಕಠಿಣ ಶಿಕ್ಷೆ ಅನುಭವಿಸುವವರಿಗೆ. ಅಲ್ಲಿಂದ ಕಠಿಣ ಶಿಕ್ಷೆ ಅನುಭವಿಸೋರು ಸಂತೋಷದ, ಆನಂದದ ಸ್ಥಳವಾದ ನೀರು ದೊರಕು, ಆನಂದ ದೊರಕು ಸ್ಥಳಕ್ಕೆ ಬರಲಾಗುವುದಿಲ್ಲ ಪರಲೋಕಕ್ಕೆ. ಹೌದು ಪ್ರೇರೆ. ಹೀಗೆ ಆತನು ಭಯಪಡುತ್ತಾನೆ, ಪಾತಾಳದಲ್ಲಿರುವ ಐಶ್ವರ್ಯವಂತ. ಹಾಗಾದರೆ ತಂದೆ ಅಬ್ರಹಾಮನೇ, ನನಗೆ 5 ಜನ ಅಣ್ಣ ತಮ್ಮಂದಿರಿದ್ದಾರೆ. 27ನೇ ವಾಕ್ಯ ಲೂಕ್ ಗಾಸ್ಪೆಲ್ ಚಾಪ್ಟರ್ 16 ವರ್ಸ್ 27th ವರ್ಡ್. ಲೂಕನ ಸುವಾರ್ತೆ 16ನೇದು 27ನೇ ವಾಕ್ಯ. ಆಗ ಅವನು, ಅಪ್ಪ, ಹಾಗಾದರೆ ಲಾಜರನನ್ನು ನನ್ನ ತಂದೆಯ ಮನೆಗೆ ಕಳುಹಿಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಅಂದರೆ ನೀರು ಕೊಡೋಕ್ಕಾಗೋದಿಲ್ಲ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಬರುವುದಕ್ಕಾಗೋದಿಲ್ಲ. ಭೂಮಿಯಲ್ಲ ಇದು, ಇದು ಅಂತ್ಯಸ್ಥಳ. ದೇಹದಲ್ಲಿ ಪ್ರತಿಯೊಬ್ಬನು ಮಾಡಿದ ಒಳ್ಳೆಯದು ಕೆಟ್ಟಿದ್ದರ ಪರಿಣಾಮ ಇದು ಅನುಭವಿಸಬೇಕಾದದ್ದು ಶಾಶ್ವತವಾಗಿ. ಇದು ಲೋಕದಲ್ಲಿ ಬದುಕಿರುವಾಗ ನಮ್ಮ ಜೀವಿತವನ್ನು ಸರ ಮಾಡಿಕೊಳ್ಳುವಂಥ ಸಮಯ ಅಲ್ಲ ಇದು. ಇದು ಪ್ರಾಣವೋ ಜೀವಿತ ಎಂಬ ಪುಸ್ತಕ ಮುಗಿದ ಸಮಯ. ಯುವರ್ ಟೈಮ್ ಈಸ್ ಓವರ್ ಅಂತಾನ ಯಾರು? ಅಬ್ರಹಾಮ. ಹಾಗಾದರೆ 27ನೇ ವಾಕ್ಯ 27th ವರ್ಡ್. ಆಗ ಅವನು, ಅಪ್ಪ, ಹಾಗಾದರೆ ಲಾಜರನನ್ನು ನನ್ನ ತಂದೆಯ ಮನೆಗೆ ಕಳಿಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಅಬ್ರಹಾಮನಿಗೆ ಹೇಳುತ್ತಾನೆ ಐಶ್ವರ್ಯವಂತ, ನರಕದಿಂದ, ಪಾತಾಳದಿಂದ, ನನ್ನ ತಂದೆಯ ಮನೆಗೆ ಲಾಜರನನ್ನು ಕಳಿಸು. ಅಲ್ಲಿ 28ನೇ ವಾಕ್ಯ, ನನಗೆ 5 ಮಂದಿ ಅಣ್ಣ ತಮ್ಮಂದಿರಿದ್ದಾರೆ, ಅವರು ಸಹ ಈ ಯಾತನೆಯ ಸ್ಥಳಕ್ಕೆ ಬಂದಾರು. ನನ್ನ ಮನೆಗೆ ಕಳಿಸಪ್ಪ, ಇಲ್ಲಿ ನನ್ನ ನೀರು ಸೇದು ಹೋಗ್ತಿದೆ. ನನ್ನಂಗೆ ನನ್ನ ಥರನೇ ಸ್ವಭಾವವುಳ್ಳ, ದೇವರ ಭಯಭಕ್ತಿ ಇಡದ, ಬಡವರನ್ನು ಸಹಾಯ ಮಾಡದ, ಕಂಗೆಟ್ಟವರನ್ನು ಬಲಪಡಿಸದ, ಕಠಿಣ ಮನಸ್ಕರಾಗಿರುವ, ಐಶ್ವರ್ಯದಲ್ಲಿ ಆನಂದಿಸುತ್ತಿರುವ, ಸುಖಭೋಗಗಳಲ್ಲಿ ಮೈಮರೆತಿರುವ, ಬದುಕಿದ್ದು ಸತ್ತ 5 ಜನ ಅಣ್ಣ ತಮ್ಮಂದಿರಿದ್ದಾರೆ. ಅವರು ಈ ಸ್ಥಳಕ್ಕೆ ಬಾರದಂತೆ ಅವನು, ಅಂದರೆ ಲಾಜರ ನೀನು ಪಕ್ಕದಲ್ಲಿ ಕುಂತಿದ್ದಾನಲ್ಲ, ನನಗೆ ನೀರು ಕೊಡಂದರೆ ಬರೋಕ್ಕಾಗಲ್ಲ ಅನ್ನುತ್ತಿದ್ದಿಲ್ಲಲ್ಲ, ಕಿರುಬೆರಳದ್ದಿ ನನ್ನ ನಾಲಿಗೆಗೆ ನೀರು ಹಾಕಲಪ್ಪ 2 ಹನಿ ಕಳಿಸಂದ್ರೆ ಬರುವುದಕ್ಕೆ ಆಗುವುದಿಲ್ಲ, ಈ ಕಡೆಯವರು ಆ ಕಡೆ ಅನ್ನುತ್ತಿದ್ದಿಲ್ಲ. ಭೂಮಿಯಾಗನ್ನು ಕಳಿಸತ್ತನ್ನ ಅವನು ತಾನು ಕಂಡದ್ದನ್ನು ಅವರಿಗೆ 29ನೇ ವಾಕ್ಯ ಅವರಿಗೆ ಚೆನ್ನಾಗಿ ಹೇಳಲೇ ಅಂದನು. ಆದರೆ ಅಬ್ರಹಾಮನು 29th ವರ್ಡ್, ಆದರೆ ಅಬ್ರಹಾಮನು ಮೋಶೆಯ ಧರ್ಮಶಾಸ್ತ್ರವು ಪ್ರವಾದಿಗಳ ಗ್ರಂಥಗಳು ಅವರಲ್ಲಿ ಅವೇ, ಅವುಗಳನ್ನು ಕೇಳಲಿ ಅನ್ನಲು. ಅವರೇ ನೋಡಪ್ಪ, 5 ಜನ ಅಣ್ಣನ ತಮ್ಮಂದಿರು ಇರ್ಬೋದು, ಅವ್ರ ಬಳಿ ಕೂಡ ಈತನನ್ನು ಕಳಿಸಲಾಗುವುದಿಲ್ಲ. ನೀನು ಆ ಕಡೆ, ಈತನು ಈ ಕಡೆ. ಅಲ್ಲಿ ಮೋಶೆಯ ಗ್ರಂಥಗಳಿವೆ, ಅವುಗಳನ್ನು ಓದಲಿ ಎಂದು ಹೇಳುತ್ತಾನೆ. 5 ಗ್ರಂಥಗಳು, 5 ಪುಸ್ತಕ: ಆದಿಕಾಂಡ, ವಿಮೋಚನಕಾಂಡ, ಯಾಜಕಕಾಂಡ, ಸಂಖ್ಯಾಕಾಂಡ, ಧರ್ಮೋಪದೇಶ ಕಾಂಡ. ಹೌದ್ರಿ, ಹೀಗೆ ಪ್ರವಾದಿಗಳ ಗ್ರಂಥಗಳು. ಹೌದ್ರಿ, ಅನೇಕ ಪ್ರವಾದಿಗಳು: ಯೆಶಯ, ಯೆರೆಮೀಯ, ಜಕರಿಯ, ಹಬಕ್ಕೂಕ, ಯೋನ, ಯೆಹೆಜ್ಕೇಲ, ಅನೇಕ ಪ್ರವಾದಿಗಳ ಗ್ರಂಥಗಳಿವೆ. ಮೋಶೆ ಧರ್ಮಶಾಸ್ತ್ರವಲ್ಲದೆ, 5 ಕಾಂಡಗಳಲ್ಲದೆ. ಅವುಗಳನ್ನು ಕೇಳಲಿ ಅನ್ನಲು, ಓದಲಿ ಅಥವಾ ಕೇಳಲಿ. ನೋಡ್ರಿ, ಓದುವುದ್ರ ಮುಖಾಂತರ, ಕೈಗೊಳ್ಳೋದ್ರ ಮುಖಾಂತರ ಅಥವಾ ಕೇಳಿಸಿಕೊಳ್ಳೋದ್ರ ಮುಖಾಂತರ ವಿಶ್ವಾಸ ಬರುತ್ತದೆ. ಹೌದು ಬರೀ ಹೀಗೆ ಅವುಗಳನ್ನು ಕೇಳಲಿ ಅನ್ನಲು ತಂದೆಯೇ. 30ನೇ ವಾಕ್ಯ 30 ವರ್ಡ್ 16th ಚಾಪ್ಟರ್ ಲೂಕ್. ತಂದೆಯೇ ಅಬ್ರಹಾಮನೇ, ಆಗಲ್ಲ, ಸತ್ತವರ ಕಡೆಯಿಂದ ಒಬ್ಬನು ಅವರ ಬಳಿಗೆ ಹೋದರೆ ಅವರು ದೇವರ ಕಡೆಗೆ ತಿರುಗಿಕೊಳ್ಳುವರು ಅಂದನು. ಹಾಗಲ್ಲ ಅಬ್ರಹಾಮನೇ, ನೀರು ಕೊಡಂದರೆ ಆತನ ಕಳಿಸೋಕ್ಕಾಗೋದಿಲ್ಲ ಅನ್ನುತ್ತಿ. ನಮ್ಮ ಮನೆಯಲ್ಲಿ 5 ಜನ ಅಣ್ಣ ತಮ್ಮಂದಿರಿದ್ದಾರೆ, ನನ್ನ ಥರ ಪಾತಾಳಕ್ಕೆ, ನರಕಕ್ಕೆ ಪಾತ್ರರಾಗಿ ಜೀವಿಸುವವರು.
ಅವರು ಕೂಡ ಈ ಯಾತನೆಯ ಸ್ಥಳಕ್ಕೆ ಬರಬಾರ್ದಂತ ಆ ಸತ್ತ ಲಾಜರ್ ಆನಂದ ಸ್ಥಳಕ್ಕೆ ಸೇರಿದ ಲಾಜರ್ನನ್ನಾದರೂ ಕಳಿಸು ಭೂಮಿಯಾಗಂದರೆ ಅವ್ರಿಗೂ ಕೂಡ ಕೇಳಂಗಿಲ್ಲ ಮಾತುಗಳು. ಅವರು ಅಲ್ಲಿ ಗ್ರಂಥಗಳಿವೆ, ಮೋಶೆ ಗ್ರಂಥಗಳು, ಪ್ರವಾದಿಗಳ ಗ್ರಂಥಗಳು ಎನ್ನುತ್ತಿ ಎಂದು ಸತ್ತವರ ಕಡೆಯಿಂದ ಒಬ್ಬನು ಅವರ ಬಳಿಗೆ ಹೋದರೆ ಅವರು ದೇವರ ಕಡೆಗೆ ತಿರುಗಿಕೊಳ್ಳುವರಂದನು. ಆದರೆ ಬೈಬಲು ಅಥವಾ ಧರ್ಮಶಾಸ್ತ್ರ, ಮೋಶೆ ಗ್ರಂಥಗಳು, ಪ್ರವಾದಿಗಳ ಪುಸ್ತಕ ಓದುತ್ತಾರೋ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಅವರು ಓದುವವರಲ್ಲ. ಆದರೆ ಈ ಸತ್ತು ಹೋದ ಲಾಜರನು ಮತ್ತೆ ಬದುಕಿ ಹೋದರೆ ಸತ್ತವರೊಳಗಿಂದ ಒಬ್ಬನು ಹೋಗಿ ಹೇಳಿದರೆ ಅವರು ಕೇಳುತ್ತಾರೆ ಎಂದು ಚಾಣಾಕ್ಷದಿಂದ ಹೇಳುತ್ತಾನೆ ಪ್ರೇರೆ. ಪಾತಾಳದಿಂದ ಪರಲೋಕದಲ್ಲಿರೋ ಅಬ್ರಾಹ್ಮನಿಗೆ, ದೇವರ ಸ್ನೇಹಿತನಿಗೆ, ವಿಶ್ವಾಸಿಗಳಿಗೆ ಪಿತಾಮಹನಾದ ಅಬ್ರಾಹ್ಮನಿಗೆ ಅವರು ಮೋಶೆಯ ಮಾತನ್ನು ಆಗ ಅಬ್ರಾಹ್ಮನ ಹೇಳ್ತಾನೆ ಪ್ರೇರೆ ಆ ಪಾತಾಳದಲ್ಲಿ ಮಾತಾಡುತ್ತಿರುವ ಐಶ್ವರ್ಯವಂತನಿಗೆ. ಆಗ 31ನೇ ವಾಕ್ಯ, 31st ವರ್ಡ್, 16th ಚಾಪ್ಟರ್ ಲೂಕ್, 16ನೇ ಅಧ್ಯಾಯ ಲೂಕನ ಸುವಾರ್ತೆ 31ನೇ ವಾಕ್ಯ. ಅಬ್ರಾಹ್ಮನು ಆ ಐಶ್ವರ್ಯವಂತನಿಗೆ, ಆ ಪಾತಾಳದಲ್ಲಿ ಯಾತನೆ ಪಡುವವನಿಗೆ, ಅವರು ಮೋಶೆಯ ಮಾತನ್ನು, ಅಂದರೆ ನೀನು 5 ಜನ ಅಣ್ಣ ತಮ್ಮಂದಿರಿದ್ದಾರಲ್ಲ ಮನೆಯಲ್ಲಿ, ಅವರು ಮೋಶೆಯ ಮಾತುಗಳನ್ನು, ಪ್ರವಾದಿಗಳ ಮಾತನ್ನು ಕೇಳದಿದ್ದರೆ ಅಥವಾ ಓದದಿದ್ದರೆ ಸತ್ತು ಹೋಗಿದ್ದ ಅವನೊಬ್ಬನು ಜೀವಿತನಾಗಿ ಎದ್ದರೂ ಅವರು ಒಪ್ಪುವುದಿಲ್ಲ ಎಂದು ಹೇಳಿದನು. ಹೌದು ಪ್ರೇರೆ, ಮೋಶೆ ಮಾತು, ಪ್ರವಾದಿಗಳ ಮಾತು ಕೇಳದಿದ್ದರೆ, ಅವರ ಮಾತುಗಳನ್ನು ಅಂಗೀಕರಿಸದಿದ್ದರೆ ಸತ್ತ ಈ ಲಾಜರ್ ಕೂಡ ಮತ್ತೆ ಭೂಮಿ ಮೇಲೆ ಹೋಗಿ ಹೇಳಿದರೂ ಕೂಡ ನಿಮ್ಮಣ್ಣ ಪಾತಾಳದಲ್ಲಿ ಯಾತನೆ ಪಡುತ್ತಿದ್ದಾನೆ, ನನ್ನನ್ನು ಕರೆದನ್ನು ಒಂದು ಹನಿ ನೀರು ಹಾಕು ನಾಲಿಗೆಗೆ ಎಂದು. ಆದರೆ ವಿಶ್ವಾಸಿಗಳ ಪಿತಾಮಹನಾದ ಪರಲೋಕದಲ್ಲಿ ಅಧಿಕಾರವುಳ್ಳ ಅಬ್ರಾಹ್ಮನು ಹೇಳಿದನು ನಿನ್ನ ಅಣ್ಣನಿಗೆ, ಸಹೋದರನೇ, ಮಗನೇ, ಈ ಕಡೆಯಿಂದ ಆ ಕಡೆಗೆ ಹೋಗುವುದಕ್ಕಾಗುವುದಿಲ್ಲ, ಆ ಕಡೆಯಿಂದ ಈ ಕಡೆಗೆ ಬರುವುದಕ್ಕಾಗುವುದಿಲ್ಲ ಎಂದಾಗ, ನನ್ನ ತಮ್ಮಂದಿರಿದ್ದಾರೆ ಅವರ ಬಳಿಗೆ ಕಳುಹಿಸು ಎಂದಾಗ, ಇಲ್ಲ, ಸತ್ತವರೊಳಗಿಂದ ಅಲ್ಲಿ ಅಬ್ರಾಹ್ಮನ ಅಥವಾ ಮೋಶೆಯ ಪ್ರವಾದಿಗಳ ಗ್ರಂಥಗಳು, ಧರ್ಮಶಾಸ್ತ್ರ ಇದೆ, ಅವುಗಳನ್ನು ಓದಲಿ, ಕೇಳಿಸಿಕೊಳ್ಳಲಿ ಎಂದಾಗ ಅವರು ಓದುವಂಥವರಲ್ಲ. ಆದರೆ ಒಂದು ರಕ್ಷಣೆಗೆ ಅವಕಾಶ ಇದೆ, ಸತ್ತವರು ಎದ್ದು ಹೋಗಿ ಹೇಳಿದರೆ ಕೇಳಬಲ್ಲರು ಎಂದಾಗ, ಇಲ್ಲ, ಮೋಶೆ ಗ್ರಂಥ ಆಗಲಿ, ಪ್ರವಚನಗಳಾಗಲಿ, ಮಾತುಗಳಾಗಲಿ ಓದದಿದ್ದರೆ, ಕೇಳದಿದ್ದರೆ, ಒಪ್ಪದಿದ್ದರೆ ಸತ್ತು ಹೋದವನು ಕೂಡ ಎದ್ದು ಹೋಗಿ ಹೇಳಿದರೆ ನಂಬುವುದಿಲ್ಲ ಎಂದು ಅಬ್ರಾಹ್ಮನೇ ಹೇಳುತ್ತಾನೆ ಪ್ರೇರೆ. ಹೌದು, ಅಂದರೆ ಅವರ ಅಣ್ಣ ತಮ್ಮಂದಿರಿಗೆ ಹೋಗಿ ಹೇಳಿದರೂ ಕೂಡ ನಂಬುವುದಿಲ್ಲ. ಕಾರಣ ದೇವರ ಆ ಧರ್ಮಶಾಸ್ತ್ರ ಓದಬೇಕೆಂದು ಹೇಳುತ್ತಿದ್ದಾನೆ ಯೇಸು ಪ್ರಭು. ಪ್ರವಾದಿಗಳ ಪ್ರವಚನಗಳಲ್ಲಿ ಒಪ್ಪಬೇಕು, ವಿಶ್ವಾಸಗಳು ಕೇಳಬೇಕೆಂದು ಹೇಳುತ್ತಿದ್ದಾನೆ. ಆಗ ಮಾತ್ರ ನಾವು ನೀರಿಲ್ಲದ ಸ್ಥಳಗಳಿಗೆ ಹೋಗಂಗಿಲ್ಲ ಪ್ರೇರೆ, ಪಾತಾಳಕ್ಕೆ, ಪರಲೋಕಕ್ಕೆ ಹೋಗುತ್ತೇವೆ ಮತ್ತು ದೇವರ ವಿಶ್ವಾಸಿಗಳ ಪಿತಾಮಹನ ಅಬ್ರಾಹ್ಮನ ಸಾಲಿನಲ್ಲಿ ಸೇರುತ್ತೇವೆ. ಹೌದು ಪ್ರೇರೆ, ಹೀಗೆ ನಾವು ದೇವರ ಪಾಲಿಗೆ ಜೀವಿಸುತ್ತೇವೆ ಪ್ರೇರೆ, ನಿತ್ಯ ಜೀವದಲ್ಲಿ ಯೇಸು ಕ್ರಿಸ್ತ ನಾಮದಲ್ಲಿ. ಹೌದು, ಹೀಗೆ ಅಂಥ ಕೃಪೆ ಪ್ರಭು ನಮ್ಮೆಲ್ಲರಿಗೂ ನೀಡಲಿ. ನಾವು ಪರಿಶುದ್ಧ ಗ್ರಂಥವನ್ನು ನಾವು ಧ್ಯಾನಿಸಿದಂತೆಲ್ಲ ಪ್ರೇರೆ, ಅದು ಧನ್ಯಕರವಾದ ಜೀವಿತವಾಗಿದೆ. ನಿಜವಾಗಿಯೂ ನಾವು ನಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ಉಂಟು ಮಾಡುತ್ತಿದೆ ಪರಿಶುದ್ಧ ಗ್ರಂಥ, ಸತ್ಯವೇದ ಬೈಬಲ್. ಹೀಗೆ ಹಗಲು ರಾತ್ರಿ ಆ ಧರ್ಮಶಾಸ್ತ್ರ ಮತ್ತು ಯೇಸು ಕ್ರಿಸ್ತನ ವಾಕ್ಯಗಳನ್ನು ಧ್ಯಾನಿಸಿದ ಆ ದಾವೀದನು ಆಶೀರ್ವದಿಸಲ್ಪಟ್ಟಾತನಾದನು, ಉನ್ನತವಾದ ಮೆಟ್ಟಲಿಗೆ ಹೆಚ್ಚಿಸಲ್ಪಟ್ಟನು. ರಾಜನಾಗಿ, ಕುರಿಗಳ ಕಾಯುವಾತನಿಂದ ರಾಜನಾಗಿ, ರಾಜನ ಸ್ಥಾನ ಚಕ್ರವರ್ತಿಯಾಗಿ, ದೇವರಿಗೆ ಹೃದಯ ಪ್ರಿಯನಾಗಿ. ಹೌದು, ಹೀಗೆ ಆತನ ಸಂತತಿಯ ಬಗ್ಗೆ ದೇವರು ಮಾತು ಕೊಟ್ಟನು. ಭೂಮಿ ಆಕಾಶ ಅಥವಾ ಸೂರ್ಯಚಂದ್ರ ಇರುವ ತನಕ ನಿನ್ನ ಸಂತಾನ ನನ್ನ ಸನ್ನಿಧಿಯಲ್ಲಿ ದೀಪದಂತೆ ಇರುತ್ತದೆ ಎಂದು. ಹೌದು, ಇಂಥ ಅಭಿವೃದ್ಧಿಗೆ ಕಾರಣನಾದನು ದಾವೀದನು. ದಾವೀದನು ಹಗಲು ರಾತ್ರಿ ದೇವರ ಮಾತುಗಳನ್ನು, ಕಟ್ಟಳೆಗಳನ್ನು, ನಿಯಮಗಳನ್ನು ಧ್ಯಾನಿಸುತ್ತಿದ್ದನು. ಆದರೆ ಹೀಗೆ ಅಬ್ರಾಹ್ಮನ ಮಗ ಇಸಾಕನು ಕೂಡ ಒಂದು ಧ್ಯಾನ ಪುರುಷನಾಗಿದ್ದನು ಪ್ರೇರೆ. ಸಾಯಂಕಾಲ ಸಮಯದಲ್ಲಿ ಒಂಟಿಯಾಗಿ ಹೊಲದೊಳಗೆ ಹೋಗಿ ದೇವರನ್ನು ಕುರಿತು, ಆತನ ವಾಕ್ಯವನ್ನು ಕುರಿತು ಧ್ಯಾನಿಸುವುದು ಆತನಿಗೆ ಅಭ್ಯಾಸವಾಗಿತ್ತು. ಧ್ಯಾನಿಸಿದ್ದರಿಂದ ಹೀಗೆ ಆ ಪಿತೃಗಳ ಸಾಲಿನಲ್ಲಿ ಸ್ಥಾನವನ್ನು ಸಂಪಾದಿಸಿಕೊಂಡನು. ಅಬ್ರಾಹ್ಮನ ದೇವರು ಇಸಾಕನ ದೇವರೆಂದು. ಹೀಗೆ ಧ್ಯಾನವನ್ನು ಕುರಿತು ಅನೇಕರು
ಅವರಿಗೆ ತಿಳಿಯೋದು ಪ್ರೇರೆ. ಇದನ್ನು ಕುರಿತು ವಿಷಾದಪಡಿಸುವುದಕ್ಕೆ, ವಿವರಣೆ ಪಡಿಸುವುದಕ್ಕೆ, ನಮರು ಹಾಕುವುದಕ್ಕೆ, ಅಂದರೆ ಜ್ಞಾಪಕದಲ್ಲಿ ಇಟ್ಟುಕೊಳ್ಳುವುದಕ್ಕೆ ಆ ಪಶುಗಳನ್ನು ಕುರಿತು ನೋಡುತ್ತೇವೆ ಪ್ರೇರೆ. ಪ್ರಾಣಿ ಪಶುಗಳು, ಹೌದು, ಎಮ್ಮೆಗಳು, ಹಸುಗಳು, ಎತ್ತು, ಹೌದು, ಮೇಕೆ, ಕುರಿಯಾಗಿರ್ಬೋದು, ಇನ್ನು ಅನೇಕ ಈ ಪಶುಗಳು ಎಷ್ಟೋ ವೇಗವಾಗಿ ಆ ಹುಲ್ಲನ್ನು ಮೇಯುತ್ತವೆ. ನಂತರ ಏಕಾಂತವಾಗಿ ಒಂದು ಸ್ಥಳದಲ್ಲಿ ಮಲಗಿಕೊಂಡು ಕೂತುಕೊಂಡು ಅಷ್ಟರವರೆಗೆ ತಿಂದಂಥ ಅದನ್ನು ಆಹಾರವನ್ನೆಲ್ಲ, ಹುಲ್ಲನ್ನೆಲ್ಲ ಮತ್ತೆ ಬಾಯಿಯೊಳಕ್ಕೆ ತೆಗೆದುಕೊಂಡು ನಂಬಲುತ್ತವೆ, ಅಂದರೆ ನೆಮರು ಹಾಕುತ್ತವೆ. ಹೌದು, ತಿಂದಂಥ ಹುಲ್ಲನ್ನು ಮತ್ತೆ ನೆಮರು ಹಾಕುತ್ತಾ ಅದರ ಮೂಲಕ ಆ ಮೇವು ಜೀರ್ಣವಾಗುವುದಕ್ಕೆ ಅವಕಾಶವಿದೆ. ಹೌದು, ಹೀಗೆ ಧ್ಯಾನವೆನ್ನುವಂಥದ್ದು ನೆಮರು ಹಾಕುವುದಕ್ಕೆ, ಹೌದು, ಮತ್ತೆ ಸ್ಮರಿಸುವುದಕ್ಕೆ, ಜೀರ್ಣವಾಗುವುದಕ್ಕೆ ಸಮಾನವಾಗಿದೆ. ಹೌದು, ದೇವರ ಶಕ್ತಿಗೆ. ಆ ದಿನ ದೇವರು ಯೆಹೋಶುವನೊಂದಿಗೆ ಹೀಗೆಂದನು ಪ್ರೇರೆ, ಏನೆಂದು, ಈ ಧರ್ಮಶಾಸ್ತ್ರ ಗ್ರಂಥವನ್ನು ನೀನು ಬೋಧಿಸದೆ ತಪ್ಪಿ ಹೋಗಬಾರದು. ಅದರೊಳಗೆ ಬರೆಯಲ್ಪಟ್ಟವುಗಳನ್ನೆಲ್ಲ ಅದರ ಪ್ರಕಾರ ನಡೆಯುವುದಕ್ಕೆ ನೀನು ಜಾಗೃತ ಪಡುವಂತೆ ಹಗಲು ರಾತ್ರಿ ಅದನ್ನು ಧ್ಯಾನಿಸಿದಂತೆಲ್ಲ ನಿನ್ನ ಮಾರ್ಗವು ಅಭಿವೃದ್ಧಿ ಆಗುವುದು, ಸರಿಯಾಗಿ ನೀನು ಪ್ರವರ್ತಿಸುವೆ. ಹೌದು, ಯಾವಾಗ ದೇವರದ ಯೆಹೋಶುವನಿಗೆ ಹೇಳ್ತಾನೆ ಪ್ರೇರೆ. ಯೆಹೋಶುವನ 1ನೇ ಅಧ್ಯಾಯ ನಾವು 8ನೇ ವಾಕ್ಯದಲ್ಲಿ ಓದ್ತೇವೆ. ಜೋಶುವ ಚಾಪ್ಟರ್ 1 ವರ್ಸ್ 8th ವರ್ಡ್. ಈ ಧರ್ಮಶಾಸ್ತ್ರ ಅಂದರೆ ದೇವರ ವಾಕ್ಯ ಪ್ರೇರೆ, 10 ಆಜ್ಞೆಗಳು. ಇವಾಗ ಯೇಸು ಕ್ರಿಸ್ತನ ಮಾತುಗಳು. ಈ ಧರ್ಮಶಾಸ್ತ್ರ ಯಾವಾಗಲೂ ನಿನ್ನ ಬಾಯಲ್ಲಿರ್ಬೇಕಂತ ಪ್ರೇರೆ, ನಾಲಿಗೆ ಅಂತ ಅರ್ಥ. ಹಗಲಿರುಳು ಅದನ್ನು ಧ್ಯಾನಿಸುತ್ತಾ, ಹಗಲಿರುಳು ಅಂದರೆ ಬೆಳಿಗ್ಗೆ ರಾತ್ರಿ ಸಮಯ ಸಿಕ್ಕಂತೆಲ್ಲ ಮತ್ತು ಅದುವೇ ಸಮಯವಾಗಿ ಅದರಲ್ಲಿ ಬರೆದಿರುವುದನ್ನು ಕೈಗೊಂಡು ನಡಿ. ಪ್ರೇರೆ, ದೇವರ ಮಾತುಗಳನ್ನು ಪರಿಶುದ್ಧ ಗ್ರಂಥದಲ್ಲಿ ಬರೆದಿರುವುದೆಲ್ಲನ್ನು ದೇವರು ಮಾಡು. ನಿನ್ನ ನಿತ್ಯ ಜೀವಕ್ಕೆ, ಪರಲೋಕ ಪ್ರವೇಶಕ್ಕೆ, ಸ್ವರ್ಗ ಪ್ರವೇಶಕ್ಕೆ, ರಕ್ಷಣೆಗೆ, ಜಯ ಜೀವಿತಕ್ಕೆ, ಸೈತಾನವನ್ನು ಗೆಲ್ಲುವುದಕ್ಕೆ, ರೋಗಗಳನ್ನು ಜಯಿಸುವುದಕ್ಕೆ, ಪಾತಾಳದ ಶಕ್ತಿಗಳನ್ನು ಜಯಿಸುವುದಕ್ಕೆ, ಅನೇಕರಿಗೆ ಆಕರ್ಷಣೆಯಾಗಿ, ಆಶೀರ್ವಾದಕರಿಗೆ, ಆದರ್ಶವಾಗಿ, ರಕ್ಷಕನಾಗಿ ನಿಲ್ಲುವುದಕ್ಕೆ ದೇವರ ವಾಕ್ಯ ಹಗಲಿರುಳು ನಿನ್ನ ಬಾಯಲ್ಲಿರಲಿ. ಅದನ್ನು ಧ್ಯಾನಿಸುತ್ತಾ ದೇವರ ವಾಕ್ಯದಲ್ಲಿ, ಪರಿಶುದ್ಧ ಗ್ರಂಥದಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ. ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವೆ. ಹೌದು ಪ್ರೇರೆ, ದೇವರ ವಾಕ್ಯ ಕೈಗೊಂಡು ನಡೆದು ಸಫಲರಾಗುತ್ತೇವೆ ಅಂತ. ಹೀಗೆ ಕೃತಾರ್ಥನಾಗುತ್ತೇವೆ ಅಂತ, ಅಂದರೆ ಧನ್ಯಜೀವಿಗಳಾಗುತ್ತೇವೆ. ನಾನು ನಿನಗೆ ಆಜ್ಞಾಪಿಸಿದ್ದನ್ನೆಲ್ಲ ಕೈಗೊಂಡು ನಡಿ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ. ಹೌದು ಪ್ರೇರೆ, ಯೆಹೋಶುವನಿಗೆ ದೇವರು ಹೇಳ್ತಾನೆ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಕೂಡ, ನಾನು ಕೂಡ ಸ್ಥಿರಚಿತ್ತನಾಗಿರಬೇಕು. ದೇವರ ವಾಕ್ಯ ನಮ್ಮ ಬಾಯಲ್ಲಿರುವಂತೆ, ಹಗಲಿರುಳೋದನ್ನು ಧ್ಯಾನಿಸುವಂತೆ, ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡೆದು ಸಫಲವಾಗುವಂತೆ, ಕೃತಾರ್ಥರಾಗುವಂತೆ, ದೇವರ ಆಜ್ಞಾಪಿಸಿದ್ದನ್ನೆಲ್ಲ ಸ್ಥಿರಚಿತ್ತಿನ ಧೈರ್ಯದಿಂದ ಕೈಗೊಂಡು ನಡೆಯುವಂತೆ, ಅಂಜದೆ ಕಳವಳಗೊಳ್ಳದೆ ನಾವು ಹೋಗುವ ಮಾರ್ಗದಲ್ಲೆಲ್ಲ ನಮ್ಮ ದೇವರಾದ ಯೇಸು ಕ್ರಿಸ್ತನು, ತಂದೆ ಯೆಹೋವನು, ಪರಿಶುದ್ಧಾತ್ಮ ನಮ್ಮ ಸಂಗಡ ಇರುತ್ತಾನೆ ಪ್ರೇರೆ. ಹೌದು, ಅಂಥ ಧ್ಯಾನ ನಮ್ಮಿಂದ ದೇವರಿಗೆ ಕೇಳುತ್ತಿದ್ದಾನೆ. ಹೀಗೆ ಇನ್ನೊಂದು ವಾಕ್ಯ ನೋಡೋದಾದ ಪ್ರೇರೆ, ನಾವು ಯೋಹಾನ ಸುವಾರ್ತೆ 16ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ನೋಡ್ತೇವೆ ಪ್ರೇರೆ. ಜಾನ್ ಗಾಸ್ಪೆಲ್ ಚಾಪ್ಟರ್ 16 ವರ್ಸ್ 21 to 23 ವರ್ಡ್. ಇಲ್ಲಿ ಓದೋದಾದರೆ, ಒಬ್ಬ ಸ್ತ್ರೀ ಹೆರುವಾಗ ತನ್ನ ಬೇನೆಯ ಕಾಲ ಬಂತೆಂದು ಆಕೆಗೆ ದುಃಖವಾಗುತ್ತದೆ. ಆದರೆ ಕೂಸನ್ನು ಹೆತ್ತ ಮೇಲೆ ಲೋಕದಲ್ಲಿ ಒಬ್ಬ ಮನುಷ್ಯನು ಹುಟ್ಟಿದನೆಂದು ಆನಂದದಿಂದ ಆ ಬೇನೆಯನ್ನು ನೆನೆಸುವುದಿಲ್ಲ. ಹಾಗೆಯೇ ನಿಮಗೂ ಈಗ ದುಃಖವಿದ್ದರೂ ನಾನು ನಿಮಗೆ ತಿರುಗಿ ನೋಡುತ್ತೇನೆ ನಿಮ್ಮನ್ನು. ಆಗ ನಿಮ್ಮ ಹೃದಯಕ್ಕೆ ಆನಂದವಾಗುವುದು ಮತ್ತು ನಿಮ್ಮ ಆನಂದವನ್ನು ಯಾರೂ ನಿಮ್ಮಿಂದ ತೆಗೆಯುವುದಿಲ್ಲ. ಆ ದಿನದಲ್ಲಿ ನೀವು ನನಗೆ ಯಾವ ಪ್ರಶ್ನೆಯನ್ನು ಮಾಡುವುದಿಲ್ಲ. ಆದರೆ ಅನೇಕರಿಗೆ ಕಷ್ಟಗಳಿರುತ್ತವೆ, ಕಳವಳ ಇರುತ್ತದೆ, ದುಃಖವಿರುತ್ತದೆ. ಆದರೂ ಕೂಡ ಹಗಲು ರಾತ್ರಿ ದೇವರ ವಾಕ್ಯವನ್ನು, ಯೇಸುವಿನ ಮಾತುಗಳನ್ನು ಕೈಗೊಂಡು ನಡೆಯುವುದಾದ, ಧ್ಯಾನಿಸುವುದಾದರೆ ಧರ್ಮಶಾಸ್ತ್ರ, ಮೋಶೆಯ ಪ್ರವಾದಿ ಗ್ರಂಥ ಅಥವಾ ಪ್ರವಾದಿಗಳ ಗ್ರಂಥ, ಮೋಶೆಯ ಧರ್ಮಶಾಸ್ತ್ರ ನಾವು ಸ್ಥಿರಚಿತ್ತರ ಧೈರ್ಯದಿಂದ ಕೈಗೊಂಡು ನಡೆಯುವುದಾದರೆ, ನಮ್ಮ ಬಾಯಲ್ಲಿದ್ದರೆ ದೇವರ ವಾಕ್ಯ, ಅದರಲ್ಲಿರುವುದನ್ನು ಕೈಗೊಂಡು ನಡೆದರೆ ಸಫಲರಾಗುತ್ತೇವೆ, ಕೃತಾರ್ಥರಾಗುತ್ತೇವೆ ಅಂತ ಪ್ರೇರೆ. ಕಷ್ಟಗಳಿದ್ದರೂ ಕೂಡ ಒಂದು ವೇಳೆ ಒಬ್ಬ ಸ್ತ್ರೀ ತನ್ನ ಬೇನೆ ಕಾಲ ಬಂತೆಂದು ದುಃಖವಾಗೋ ಥರ ಇರುತ್ತೆ ನಮ್ಮ ಜೀವನ. ಆದರೂ ಕೂಸನ್ನು ಎತ್ತ ಮೇಲೆ ಆ ಮನುಷ್ಯ, ಅಂದರೆ ದೇವರು ನಮ್ಮನ್ನು ತಿರುಗಿ ನೋಡ್ತಾ ಅಂತ ಪ್ರೇರೆ, ಆ ದುಃಖ ಹೋಗಿ ಆನಂದ ಬರುತ್ತದೆ. ಆನಂದ
ನಮ್ಮ ಕಸಿಕೊಳ್ಳುವುದಿಲ್ಲ, ಆಗ ನಾವು ದೇವರಿಗೆ ಯಾವ ಪ್ರಶ್ನೆ ಮಾಡುವುದಿಲ್ಲ ಅಂತ ಪ್ರೇರೆ. ಅಂತ ಧನ್ಯಕರ ಜೀವಿತ ಪ್ರಭು ನೀಡಲಿ. ಆಮೇನ್.